ಮೊದಲ ಹಂತದ ವೀಕ್ಷಕ ವರ್ಣಗಾಗಿ ನಮ್ಮ ಜೊತೆ ಅಂಪೈರಿಂಗ್ ಕೆಲಸವನ್ನ ಮಾಡುವವರು, ಜೊತೆಗೆ ಅನಿವಾರ್ಯ ಬಿದ್ದರೆ ಕಮೆಂಟ್ರಿಯನ್ನ ಕೂಡ ಮಾಡುವಂತ ಮದನ್ ಮಡಿಕೇರಿ ಮೊದಲ 6 ಓವರ್ಗಳಿಗಾಗಿ. ಧನ್ಯವಾದಗಳು ವಿನಯ್ ಅವರೇ. ದಿನದ 2ನೇ ಪಂದ್ಯಾಟದಲ್ಲಿ ತುಮಕೂರು ರಾಕ್ ಹಾಗೆ ಫ್ರೆಂಡ್ಸ್ ಬೆಂಗಳೂರು ತಂಡಗಳ ನಡುವೆ ಹಣಾಹಣಿ. ಕೆಂಪರಾಜು ಸೀನಾ ಸ್ಟ್ರೈಕ್ ನ ಪಡ್ಕೊಳ್ತಿದ್ದಾರೆ. ಬಹಳ ಉತ್ತಮವಾದಂತ ಬೌಲಿಂಗ್ ದಾಳಿ ಸಂಘಟಿಸುತ್ತಿದ್ದಾರೆ. ಪ್ರಥಮ ಎಸೆತದಲ್ಲೇ ಲಯವನ್ನ ಕಂಡುಕೊಳ್ತಾ ಇದ್ದಾರೆ ಕೆಂಪ. ಡಾಟ್ ಬಾಲ್ ಸ್ವಲ್ಪ ಹೊರಕ್ರಮವಾಗಿ ಚಲಿಸಿದಂತ ಚೆಂಡು. ಪವರ್ ಪ್ಲೇ ಪ್ರಗತಿಯಲ್ಲಿದೆ. ಡೀಪ್ ಕವರ್ಸ್ ಹಾಗೆ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಕರ ಹೊರಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಈ ಬಾರಿ ವೇಗವಾಗಿ ಗುಡ್ ಲೆಂತ್ ಅಲ್ಲಿ ಬಿದ್ದಂತ ಚೆಂಡನ್ನ ಕಟ್ ಮಾಡುವ ಮೂಲಕ ಒಂಟಿ ಓಟವನ್ನ ಸೀನಾ ಹಾಗೂ ಬೆಂಗಳೂರು ಫ್ರೆಂಡ್ಸ್ ಪಡೆದುಕೊಳ್ತಾ ಇದೆ. ಈ ಋತುವಿನ ಪ್ರಾರಂಭನ ಮಾಡ್ತಾ ಇದೆ. ಸೀನಾ ಅವರ ಬ್ಯಾಟ್ನಿಂದ ಮೊದಲ ರನ್. ಸಾಗರ್ ಸ್ಟ್ರೈಕ್ ನ ಪಡ್ಕೊಳ್ತಾ ಇದ್ದಾರೆ. ಬಹಳ ದೊಡ್ಡ ಹೊಡೆತಗಳ ಹೊಡಿಬಲ್ಲುವಂತ ಓರ್ವ ಆಟಗಾರ. ಸ್ವಿಚ್ ಹಿಟ್ ಹೊಡೆಯುವಂತ ಪ್ರಯತ್ನಕ್ಕೆ ತಾವು ಆಡಿದಂತ ಮೊದಲ ಎಸೆತದಲ್ಲೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಯಶಸ್ವಿ ಮಾತ್ರ ಲಭಿಸ್ತಾ ಇಲ್ಲ. ಕೆಂಪರಾಜು ಬಹಳಷ್ಟು ಉತ್ತಮವಾದಂತ ಲಯದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಕಳೆದ ಬಾರಿ ಈಗಲ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಕೆಂಪರಾಜು ಈ ಬಾರಿ ತುಮಕೂರು ರಾಕರ್ಸ್ ಪರವಾಗಿ ಆಡ್ತಿದ್ದಾರೆ. ಉತ್ತಮವಾದಂತ ಎಸೆತ ಕಂಡುಕೊಳ್ತಾ ಇದೆ. ಲಾಂಗ್ ಆನ್ ಭಾಗಕ್ಕೆ ಹೊಡೆಯುವಂತ ಪ್ರಯತ್ನಗಳು, ಲಾಫ್ಟೆಡ್ ಶಾಟ್ ನ ಟ್ರೈ ಮಾಡಿದ್ರು ಕೂಡ ಬ್ಯಾಟಿಗೆ ಬಾಲ್ಗೆ ಸಂಪರ್ಕಗೊಳ್ತಾ ಇಲ್ಲ. ಬಹಳ ಒಂದು ಉತ್ತಮ ಓವರ್ ಆಗಿ ಗುರುತಿಸಿಕೊಳ್ತಾ ಇದ್ದಾರೆ. ಇನ್ನು ಕೂಡ 2 ಎಸೆತಗಳು ಆರಂಭದ ಓವರ್ ಅಲ್ಲಿ ಕಂಡುಕೊಳ್ಬೇಕಾಗಿದೆ. ಈ ಬಾರಿ ಸಾಗರ್ ರಕ್ಷಣಾತ್ಮಕ ಆಟಕ್ಕೆ ಒತ್ತುವನ್ನ ನೀಡ್ತಾ ಇದ್ದಾರೆ. ಲೆಗ್ ಅಂಡ್ ಮಿಡಲ್ ಇದ್ದಂತ ಚೆಂಡನ್ನ ಫ್ಲಿಕ್ ಮಾಡುವ ಮೂಲಕ ತಂಡದ ಮೊತ್ತಕ್ಕೆ ಮತ್ತೊಂದು ರನ್ ಕೂಡಿಕೊಂಡು 2 ಆಗ್ತಾ ಇದೆ. ಕೊನೆಯ ಎಸೆತಕ್ಕಾಗಿ ಕೆಂಪರಾಜು ಕ್ಷೇತ್ರ ರಕ್ಷಣೆ ಸ್ವಲ್ಪ ಬದಲಾವಣೆ ಕಂಡುಕೊಳ್ತಾ ಇದೆ. ಸೀನಾ ಸ್ಟ್ರೈಕ್ ನ ಪಡ್ಕೊಳ್ತಾ ಇದ್ದಾರೆ. ತಾವಡದಂತ ಮೊದಲ ಎಸೆತದಲ್ಲಿ ಒಂಟಿ ಓಟವನ್ನ ಗಳಿಸ್ಕೊಂಡಂತ ಸೀನಾ ಕೊನೆಯ ಎಸೆತಕ್ಕಾಗಿ ಕೆಂಪರಾಜು. ಫ್ರೆಂಡ್ಸ್ ಬೆಂಗಳೂರು ಹಾಗೆ ತುಮಕೂರು ರಾಕ್ಸ್ ತಂಡಗಳ ನಡುವೆ ಪಂದ್ಯ ನಡೀತಿದೆ. ಗೂಟ ರಕ್ಷಕನ ವೈಫಲ್ಯ ಕಂಡುಕೊಳ್ತಾ ಇದೆ, ಗೋಚರಿಸ್ತಿದೆ. ಕಾದ್ ನೋಡ್ಬೇಕು ತೀರ್ಪುಗಾರರ ತೀರ್ಪಿಗಾಗಿ. ಅಗಲವಾದಂತ ಎಸೆತ, ಹಾಗಾಗಿ 2 ವೈಡ್ಗಳು ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತದಲ್ಲಿ 4 ಕಂಡುಕೊಳ್ತಾ ಇದೆ. 4 ವಿತೌಟ್ ಅ ಲಾಸ್ ಫ್ರೆಂಡ್ಸ್ ಬೆಂಗಳೂರು. What a shot from Sagar Bandari. It is low pull toss, and what a over turned out to be a very good over for Friends.
ದರ್ಶಕ್ ಎಸ್ ಬಹಳ ಒಂದು ಉತ್ತಮ ಓವರ್ ನ ದಾಖಲಿಸಿದ್ರು. ಒಂದು ವೈಡ್ ಬಹುಶಃ ತುಮಕೂರು ರಾಕರ್ಸ್ ತಂಡಕ್ಕೆ ಇಲ್ಲಿ ಸ್ವಲ್ಪ ಮುಳುವಾಗ್ತಾ ಇದೆ. ಸ್ಟ್ರೈಕ್ ನ ಕೂಡ ಬದಲಾಯಿತು. ಆ ಸ್ಟ್ರೈಕ್ ನ ಬದಲಾವಣೆಯ ಲಾಭವನ್ನ ಸಾಗರ್ ಭಂಡಾರಿ ಪಡ್ಕೊಂಡ್ರು. ಟೂರ್ನಮೆಂಟ್ ನ ಪ್ರಥಮ ಸಿಕ್ಸರ್ ನ ವೈಯಕ್ತಿಕ ಸಿಕ್ಸರ್ ನ ಕೂಡ ದಾಖಲಿಸ್ತಾ ಮೊದಲ ಓವರ್ ಮುಕ್ತಾಯಕ್ಕೆ ಫ್ರೆಂಡ್ಸ್ ಬೆಂಗಳೂರು 10, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ದಿಲೀಪ್ ಎಡಗೈ ಎಸ್ತಗಾರ ದಿಲೀಪ್ನ ಪರಿಚಯಿಸುತ್ತಿದ್ದಾರೆ. ಬೆಂಗಳೂರು ಫ್ರೆಂಡ್ಸ್ ಹಾಗೆ ತುಮಕೂರು ರಾಕರ್ಸ್ ತಂಡಗಳ ನಡುವೆ ನಡೀತಿರುವಂತಹ ಈ ಒಂದು ಪಂದ್ಯಾಟ ಲೀಗ್ ಹಂತದ ಮೊದಲ ಪಂದ್ಯಾಟ ಜರುಗ್ತಾ ಇದೆ. ಶುಕ್ರವಾರದ 2ನೇ ಪಂದ್ಯಾಟ ಅಂಕಣ ಎಯಲ್ಲಿ ಪಂದ್ಯಾಟ ಜರುಗ್ತಾ ಇದೆ. ಎಂ ಸ್ಪೋರ್ಟ್ಸ್ ಈ ಒಂದು ಪಂದ್ಯಕೂಟವನ್ನ ನೇರ ಪ್ರಸಾರವನ್ನ ಬಿತ್ತರಿಸ್ತಾ ಇದೆ. ಇಂದು ರಾಜ್ಯದ ಬಲಿಷ್ಠ ತಂಡಗಳು ಒಂದು ಹಾಟ್ ಫೇವರೇಟ್ ಒಂದು 2020 ಗೆಲ್ಲುವಂತ ನಿರೀಕ್ಷೆ ಇರುವಂತ ತಂಡಗಳು ಆಲ್ಮೋಸ್ಟ್ ಎಲ್ಲಾ ತಂಡಗಳು ಇಂದು ಭಾಗವಹಿಸ್ತಾ ಇವೆ. ನೆರೆದಿರುವಂತಹ ಪ್ರೇಕ್ಷಕರಿಗೆ ಇಂದು ಕ್ರಿಕೆಟ್ನ ಒಂದು ಹಬ್ಬ ಜಾತ್ರೆ ಜರುಗ್ತಾ ಇದೆ. ದಿಲೀಪ್ನ ಪ್ರಥಮ ಎಸೆತದಲ್ಲಿ ಒಂಟಿ ಓಟವನ್ನ ಸೀನಾ ಗಳಿಸಿಕೊಂಡ. ಕವರ್ಸ್ ವಿಭಾಗಕ್ಕೆ ಡ್ರೈವ್ ಮಾಡುವ ಮೂಲಕ ಒಂಟಿ ಓಟ ಲಭಿಸ್ತಾ ಇದೆ. Dilip. Left arm out of the wicket to Sagar. The fuller length Sagar went for the wild swing, just inside edge onto the legs. Just a single resulted there. Score moving on to 12 with also wicket Friends Bangalore. Dilip for the third time. Toss, oh, no ball called, and Sina is going to get a free hit. Score moves on to 13. Dilip. Shanta Madhumadri. Sina looking for a big hit. No much connection from him. Just single resulted there. The man from extra cover taking a catch. Only one run added to the total. With the help of this run score 14 without a wicket. Saga back on strike. Change in the field now. Long on comes in Yogi. and deep Ball, square ball, leg ball. and long gone in the position. Short mid wicket. Short square leg, third man. Steps out, what a beautiful shot. It was a very good ball and Sagar noticed the good length ball and steps out and clears the inner circle over the covers for a boundary. Very good sweet timing of the ball from Sagar Bhandari. With the help of this boundary, score moves on to 18. 18 without a wicket. These two are missed time shot, fielder settling under it and he takes the catch. Saga was looking so good before getting out. There's a short of length ball. Saga went early into the shot. Top edge flies over the square leg and the deep square leg comes in and collect the easy simple catch in the end. With the help of this wicket, score 18 for 1. Nagarjun, new batsman is walking against Nagarjun. Dilip strikes in the first over. Still, these two are put up a very good start for the team. Score 18 for 1. Team Friends Bangalore. Sina back on strike. We have witnessed the no ball in this over, but not more damage done. And very good comeback after a no ball from Dilip, picking up Sagar's wicket. Then it's a beautiful ball, block or length, played straight back to the bowler, dot ball. That concludes the over number 2. End of 2 overs, score 18 for 1, Friends Bangalore.
18 ವಿಕೆಟ್ ನಷ್ಟಕ್ಕೆ ಮುಕ್ತಾಯ ಕಂಡಂತ 2 ಓವರ್ಗಳ ನಂತರ ಫ್ರೆಂಡ್ಸ್ ಬೆಂಗಳೂರು. ಹಲೋ, ಈಗಲ್ ತಂಡದವರು ಕ್ಷೇತ್ರಫಲ ಅಂತ ಹೇಳಿ, ಈಗಲ್ ಮೈಸೂರು ತಂಡದವರು. 13ನೇ ವರ್ಷದ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಕೋವಿಡ್ ನ ನಡುವೆ ಕೂಡ ಈ ಋತುವಿನ ರಾಜ್ಯ ಮಟ್ಟದ ಪಂದ್ಯಕೂಟ ಬಹಳ ಯಶಸ್ವಿಯಾಗಿ ಈಗಾಗಲೇ 4ನೇ ದಿನದ ಆಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಶಿವಗಂಗಾ ಕಪ್ 2013 ಜರುಗುತ್ತಾ ಇದೆ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪಂದ್ಯಾಟಗಳನ್ನ ವೀಕ್ಷಣೆ ಈಗಾಗಲೇ ಮನೆಯಲ್ಲಿ ಕೂತು ವೀಕ್ಷಕರು ಕೂಡ ಜೊತೆಗೆ ಸ್ಥಳೀಯ ಕ್ರಿಕೆಟ್ ಅಭಿಮಾನಿಗಳು ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಂದ್ಯಾಟ ವೀಕ್ಷಣೆ ಮಾಡುವ ನಿರೀಕ್ಷೆ ಇದೆ. ಇಂದು ಮಹಾರಾಷ್ಟ್ರ 11 ಹಾಗೆ ಕರ್ನಾಟಕ 11 ನ ಪಂದ್ಯಾಟ ಕೂಡ ಜರುಗ್ತಾ ಇದೆ. ಈಗಾಗಲೇ ಬಹಳಷ್ಟು ಉತ್ಸುಕರಾಗಿದ್ದಾರೆ. ಅಲ್ಲಪ್ಪ, ಅಲ್ಲ ಗ್ರೌಂಡ್ ಖಾಲಿ ಮಾಡ್ಸಲ್ಲಿ ಯಾರಲ್ಲಿ ಆಡ್ತಿರೋದು? ಮಧು, ಮಂಜು, ಸೂರ್ಯ ಹೊಸ ದಾಳಿಕೋರ ಸೂರ್ಯನ ಪರಿಚಯಿಸಿದ್ದಾರೆ ತುಮಕೂರು ರಾಕರ್ಸ್. ಬಿಡ ಒಂದ್ ಬಾಲ್ ಬಿಡ ಮಾಡ್ಲಿ. ಬರ್ರಿ ಫೀಲ್ಡರ್ಸ್, ಈಗಲ್ ಎಂ ಸ್ಪೋರ್ಟ್ಸ್ ಈ ಒಂದು ಪಂದ್ಯಾಟದ ನೇರ ಪ್ರಸಾರವನ್ನಗೊಳ್ತಾ ಇದೆ. ಹಗಲು ರಾತ್ರಿಯ ವ್ಯವಸ್ಥಿತ 5 ದಿನಗಳ ಪಂದ್ಯಕೂಟ 4ನೇ ದಿನದ ಪಂದ್ಯಾಟ ಮುಂದುವರಿಯುತ್ತಾ ಇದೆ. 18 ವಿಕೆಟ್ ನಷ್ಟಕ್ಕೆ 3ನೇ ಓವರ್ಗಾಗಿ ಸೂರ್ಯನ ಪರಿಚಯಿಸಿದ್ದಾರೆ. ಮ್ಯಾಚ್ ಸ್ಟಾರ್ಟ್ ಮಾಡ್ರಲ್ಲಿ. ಉಲ್ಟಾ ಹೊಡೆತ, ಆದ್ರೆ ಡೀಪ್ ಸ್ಕ್ವೇರ್ ಲೆಗ್ ಕ್ಷೇತ್ರ ರಕ್ಷಣೆಯನ್ನ ಜೊತೆಗೆ ಒಂಟಿ ಓಟ ನಾಗಾರ್ಜುನ. ಇವ್ರು ಯಾರು ನಿಂತಿರೋದು ಗ್ರೌಂಡ್ ಒಳಗೆ? ಇವ್ರು ಯಾರು ಇವ್ರು? 19 ವಿಕೆಟ್ ನಷ್ಟಕ್ಕೆ 19 for the loss of 1 wicket. Sina back on strike. ಬಿ ಗ್ರೌಂಡ್ ಅಲ್ಲಿ ಕೇಳಿಸ್ತೈತಲ್ಲ ಹೇಳೋದು ನಿಮಗೆ. Oh, very good shot from Sina. That's a poor bowling from Surya onto the body. A lot of short ball. And batsman played towards the square leg for a boundary. ಚೆಂಡನ್ನ ಹಿಂತಿರುಗಿಸಬೇಕು ಅಂತ ಕೇಳ್ಕೊತಿದ್ದೀನಿ. ಆಯೋಜಕರು ಹಾಲಪ್ಪರ್ ಅವರೇ ಚೆಂಡು ಕೊಡಿ. ಬಹಳಷ್ಟು ಉತ್ತಮವಾದಂತಹ ಹೊಡೆತ, ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ಹುಕ್ ಮಾಡುವ ಮೂಲಕ ಒಂದು ಬೌಂಡ್ರಿನ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ 23 ಕಂಡುಕೊಳ್ತಾ ಇದೆ. ಅಲ್ಲಪ್ಪ, ತಾಯಿರ ಬಾಲ್ ಬಂತ?
ಆದಷ್ಟು ಸ್ವಲ್ಪ back ಶ್ರೀಗರದಲ್ಲೇ ಚೆಂಡನ್ನು ಒದಗಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಸಾಕಷ್ಟು ಪಂದ್ಯಘಟ್ಟಗಳು ಇಂದು ಜರುಗಬೇಕಾಗಿದೆ. ಮ್ಯಾಚ್ ಸ್ಟಾರ್ಟ್ ಮಾಡ್ಬೋದು ಅಲ್ಲಿ. ಸ್ಟಾರ್ಟ್ ಮಾಡ್ಸಿ ಅಲ್ಲಿ. ಬಾ ಕಿನೇ ಹೊರ ಬರ್ರಿ, ನೀವು ಬರ್ರಿ, ಎಲ್ಲ ಕಾಮಿಡಿ ಮಾಡ್ಕೊಂತ ನಿಂತಿರಲ್ಲ ಅಲ್ಲಿ. ಈ ಮಳೆ ಬಂದ್ರೆ ಗೊತ್ತಾಗತ್ತೆ ಎಲ್ಲರಿಗೂ, ಬರ್ರಿ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಿದೆ. ಸೀನಾ ಪ್ರಾರಂಭದಲ್ಲಿ ಒಂಟಿ ರನ್ಗಳನ್ನ ಗಳಿಸ್ಕೊಂಡು ಸಾಕ್ತಿದ್ದಂತ ಸೀನಾ ಬಹಳಷ್ಟು ದಿನಗಳ ನಂತರ ಮತ್ತೆ ಫ್ರೆಂಡ್ಸ್ ಬೆಂಗಳೂರು ತಂಡದಲ್ಲಿ ಗುರುತಿಸಿಕೊಳ್ತಾ ಈ ಪಂದ್ಯ ತನ್ನ ಮುಗಿದ ಆರಂಭಿಕ ನಂತರ ನೈಜ ನ್ಯಾಷ್ ಆಟನ ಬೆಂಗಳೂರು ಮುಂದುವರಿಕೆಯನ್ನ ಶ್ರೀನಿವಾಸ್ಪುರ. ಕಂಡುಕೊಳ್ತಾ ಇದ್ದಾರೆ ಸೀನಾ. ಗೆಟ್ ರೆಡಿ. ಶ್ರೀನಿವಾಸ್ಪುರ ಹಾಗೂ ನ್ಯಾಶ್ ಈ ಮ್ಯಾಚ್ ಮುಗಿತಿದ್ದಂತೆ ಸದ್ಯದಲ್ಲಿ ರೀ. ಸೂರ್ಯ ಮೂರನೇ ಎಸ್ತಕ್ಕಾಗಿ ಸೂರ್ಯ ಸೀನಾ ಸ್ಟ್ರೈಕ್ ನ ಪಡ್ಕೊಳ್ತಾ ಇದ್ದಾನೆ. ಮತ್ತೆ ಶಾರ್ಟ್ ಆಫ್ ಲೈನ್ ಚೆಂಡು ಗಾಳಿಯಲ್ಲಿ ಟೈಮಿಂಗ್ ನ ಕೊರತೆ. ಎಸ್, ಅಲ್ಲಿ ರಾಜು ಅವರು ಒಂದು ಉತ್ತಮವಾದಂತ ಸುರಕ್ಷಿತ ಕ್ಯಾಚ್ ನ ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಸೀನಾ ಖಂಡಿತವಾಗಿಯೂ ಡಿಸಪಾಯಿಂಟ್ ಆಗ್ತದೆ. ಶಾರ್ಟ್ ಆಗಿ ಬಂದಂತ ಚೆಂಡನ್ನ ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಪ್ರಾರಂಭದಲ್ಲಿ ಕ್ಯಾಪ್ಟನ್. ಬೌಂಡ್ರಿ ಗಾಟಿದಂತ ಸೀನಾ ಈ ಬಾರಿ ಆಫ್ ಸ್ಟ್ರಿಪ್ ಹೊರಗಿದ್ದಂತ ಚೆಂಡನ್ನ ಕಟ್ ಮಾಡುವಂತ ಪ್ರಯತ್ನದಲ್ಲಿ ಎಡುತ್ತಾ ಇದ್ದಾರೆ. ಊಪರ್ ಕಟ್ ಮಾಡಿ ಹೊಡೆಯುವಂತ ಪ್ರಯತ್ನ ಮಾಡಿದ್ರು ಕೂಡ ಸರಿಯಾದ ಟೈಮಿಂಗ್ ಇಲ್ಲಿ ಕಂಡ್ಕೊಳ್ತಾ ಇಲ್ಲ. ಮತ್ತೋರ್ವ ಆಟಗಾರ ಫ್ರೆಂಡ್ಸ್ ನ ಭರವಸೆ ದಾಂಡಿಗ ನವೀನ್ ಸೇರ್ಪಡೆ ಆಗ್ತಾ ಇದೆ. ಕಳೆದ ಋತುವಿನಲ್ಲಿ ಬಹಳ ಉತ್ತಮವಾದಂತ ಹಲೋ. ಆಟವನ್ನ ಆಡಿದಂತ ಬೆಂಗಳೂರಿಂದ KA 51-96-90 TT ಆ ಒಂದು ಗಾಡಿ ಲಾಡ್ಜ್ ಮುಂದೆ ನಿಂತಿದೆ. ದಯವಿಟ್ಟು ತೆರವು ಮಾಡಿಕೊಡಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತೆ. KA 51-96-90. ಇನ್ನು ಕೂಡ 3 ಎಸೆತಗಳು ಬರಬೇಕಾಗಿದೆ. ಬೌಂಡ್ರಿನ ನೀಡಿದಂತ ಸೂರ್ಯ ಬೌನ್ಸ್ ಬ್ಯಾಕ್ ನ ಕಂಡುಕೊಳ್ತಾ ಇದ್ದಾರೆ. ನವೀನ ಸ್ಟ್ರೈಕ್ ನ ಪಡ್ಕೊಳ್ತಿದ್ದಾರೆ. ನವೀನ ಹಾಗೆ ನಾಗಾರ್ಜುನ್ ಬ್ಯಾಟಿಂಗ್ ನ ಬೆನ್ನೆಲುಬುಗಳು ಈಗ ಅಂಕಣದ ಮಧ್ಯಭಾಗದಲ್ಲಿ ಗುರುತಿಸಿದ್ದಾರೆ. ಸೂರ್ಯ ಈ ಬಾರಿ ನವೀನ ಮಿಸ್ ಟೈಮ್ ಆದ್ರೂ ಕೂಡ ಥಿಕ್ ಇನ್ಸೈಡ್ ಎಡ್ಜ್ ಫೈನ್ ಲೆಗ್ ಅಲ್ಲಿ ಕ್ಷೇತ್ರ ರಕ್ಷಣೆಗೊಳ್ತಾ ಇದೆ. ಲೆಗ್ ಅಂಡ್ ಮಿಡಲ್ ಇದ್ದಂತ ಚೆಂಡು ಅನ್ನ ಒಂಟಿ ಓಟ ಲಭಿಸ್ತಾ ಇದೆ. ತಂಡದ ಮೊತ್ತ 24. Oh, beautiful shot. We have to wait and see. That's enough to run past the mid of fielder. So purely strike from the Nagarjun. The first boundary for him. With the help of this boundary, score moves on to 28. Second boundary coming in this over. Surya is getting ready for the one last time in this over. The change in the field now. Mid-off drops back, a fine leg comes in. Surya to Nagarjun. Last ball coming up in this over. Oh, beautifully bowled. Huge appeal for the leg before, but umpire signals a leg bias. That concludes the over number 3. End of a 3 over score 29 for loss of 2 wickets. ತಂಡದ ಮೊತ್ತ 29. 2 ಹುದ್ದರಿಗಳ ನಷ್ಟಕ್ಕೆ ಔಟ್ ಆದಂತಹ ಬ್ಯಾಟ್ಸ್ಮನ್ ಭಂಡಾರಿ 12 ಓಟಗಳನ್ನ ದಾಖಲಿಸಿಕೊಂಡು ಔಟ್ ಆದ್ರೆ ಸೀನಾ 7 ಓಟಗಳನ್ನ ದಾಖಲಿಸಿ ಔಟ್ ಆಗ್ತಿದ್ದಾರೆ. ಉತ್ತಮವಂತ ಆರಂಭನ ದೊರಕಿಸಿಕೊಟ್ಟು 2 ಆಟಗಳು ನಿರ್ಗಮಿಸಿದ ನಂತರ ನಾಗಾರ್ಜುನ ಬಹಳಷ್ಟು ಉತ್ತಮವಾದಂಥ ಬ್ಯಾಟಿಂಗ್ ಲಯವನ್ನು ಕಂಡುಕೊಳ್ತಾ ಇದ್ದಾರೆ. ಈಗ ತಾನೇ ಬಂದಂಥ ನವೀನ 1 ರನ್ನ ಗಳಿಸಿ ಬ್ಯಾಟಿಂಗ್ನ ಮುಂದುವರಿಕೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ದಿಲೀಪ ಬೌಲಿಂಗ್ ಲೆಫ್ಟ್ ಆರ್ಮ್ ಅರೌಂಡ್ ದ ವಿಕೆಟ್. ಬಹಳಷ್ಟು ಉತ್ತಮವಾದಂಥ ಓವರ್ನ ದಾಖಲಿಸಿದರು ಸಾಗರ್ ಭಂಡಾರಿ. ವಿಕೆಟ್ನ ಕೂಡ ಪಡೆದಂಥ ದಿಲೀಪ ಈಗ ಮತ್ತೆ 2ನೇ ಓವರ್ಗಾಗಿ 4ನೇ ಓವರ್ನ ಪ್ರಗತಿಯಲ್ಲಿ.
ದಿಲೀಪ್ ಬಹಳಷ್ಟು ಉತ್ತಮವಾದಂಥ ಬೌಲಿಂಗ್ ಅನ್ನ ಸಂಘಟಿಸುತ್ತಿದ್ದಾನೆ ದಿಲೀಪ. ಡಾಟ್ ಬಾಲ್ನೊಂದಿಗೆ ಈ ಒಂದು ಓವರ್ನ ಪ್ರಾರಂಭದ ಎಸೆತ. ಎರಡನೇ ಎಸೆತದಲ್ಲಿ ಕಾದು ನೋಡಬೇಕು ಯಾವ ರೀತಿಯಾದಂಥ ದಾಳಿನ ಮಾಡ್ತಾ ಅಂತ. ಈಗಾಗಲೇ ಬೌಂಡ್ರಿ ಸಿಕ್ಸರ್ಗಳು ಈ ಒಂದು ಪಂದ್ಯಾಟಗಳು ಸಾಕಷ್ಟು ಬರ್ತದೆ. ಸ್ವಿಚ್ ಇಟ್ ನೇರವಾಗಿ ಪಾಯಿಂಟ್ ರನ್ ಔಟ್ ಆಗೋ ಚಾನ್ಸಸ್. ಡೈರೆಕ್ಟೆಡ್ ಟು ವಿನ್ ಇಂಟ್ರೆಸ್ಟಿಂಗ್ ಕಾಲ್. Straight to the backward point fielder. Really very good shot from Nagarjun. Just wanted to bisect the fielder. Beautiful connection. Very sweet timing this time. Just clears his front foot and played over the sky leg for a 6. With the help of this 6, score moves on to 35. Still 3 balls remaining. ಮೂವತ್ತ 5 ತಂಡದ ಮೊತ್ತ 4ನೇ ಓವರ್ನ ಚಾಲ್ತಿಯಲ್ಲಿ. ಬಹಳಷ್ಟು ಉತ್ತಮವಾದಂತಹ ಬೌಲಿಂಗ್. ಕಂಬ್ಯಾಕ್ ಅನ್ನ ದಿಲೀಪ್ ಮಾಡ್ತಾ ಇದ್ದಾರೆ. 4 ಎಸೆತದಲ್ಲಿ ಸಿಕ್ಸರ್ನ ನೀಡಿದ್ರು ಕೂಡ 3 ಡಾಟ್ ಬಾಲ್ಗಳನ್ನ ಈ ಒಂದು ಓವರಲ್ಲಿ ದಾಖಲಿಸಿದ್ದಾರೆ. ಮತ್ತೆ ದಿಲೀಪ್ ಈ ಬಾರಿ ಕಾದ್ ನೋಡ್ಬೇಕು. ಕ್ಷೇತ್ರ ರಕ್ಷಕ ಪ್ರಯತ್ನ ಪಟ್ಟರು, ಜಸ್ಟ್ ಅಲ್ಲಿ ವೀಕ್ಷಕ ಬೇಕಾಗಿ ಬರುತ್ತೆ. 6 ಓಟಗಳ ಸೇರ್ಪಡೆಗೊಳ್ತಾ ಇದೆ. ತಂಡದ ಮೊತ್ತ 41. 6. Second 6 coming in this over. With the help of the 6, score moves on to 41. Nagarjun is batting on 6-17 with the help of 2-6 and a boundary. Again finds the fielder there. Chance of run out. We had to wait and see. And umpires going for the third umpire. TV umpire is coming into the play now. Navina knows it. He is walking back. Yes, Navina is not waiting for the third umpire call. He think he might Yes, up goes the finger and third umpire signals us out. ಮತ್ತೋರ್ವ ಹೊಡಿಬಡಿ ದಾಂಡಿಗ ನಸ್ರುನ ಸೇರ್ಪಡೆ ಆಗ್ತಾ ಇದ್ದಾರೆ. ಯಶವಂತಪುರ ಪ್ರೀಮಿಯರ್ ಲೀಗ್ ಅಲ್ಲಿ ತಂಡಕ್ಕೆ ಹೀರೋ ಆಗಿ ಮಿಂಚಿದಂತ ನಸ್ರು ಈ ಬಾರಿ ಅಂಕಣನ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ನಲವತ್ತ ತಂಡದ ಮೊತ್ತ 4 ಓವರ್ಗಳ ಮುಕ್ತಾಯದ ನಂತರ. Ajay is right arm over the wicket, getting ready. Nagarjun is having a very good match. Oh, beautiful
beautiful shot. That's finds the fielder. That's a very good fielding from Kemparaju. Just a single day. So very good timing, and Nasru is on strike for the first time in this tournament. Oh, beautiful shot. We have to wait and see. The good long chase from the fielder does it well. Couple of runs for the team. The good start from Nasru. Score moves on to 44. Still 10 balls left in this innings. Two good strikers are batting still in the middle. Oh, looking for the place over the fine leg. No connection. The good comeback from Ajay in the third ball. High up in the air. We have to wait and see. Again, the fielders are coming in. Small collision, but no damage done. It's a very good grab in the end. The batsman is out, is Nasrullah. Need to walk back. At another man is walking in, the hard hitter, Sonu. Very good striker of the cricket ball is walking in now. Playing for Friends Bangalore. Three more balls left in this over. Nagarjun back on strike. Really very good bowling from Ajay. Wow, what a connection! Beautiful shot from Nagarjun. Reverse scoop. With the help of this boundary, score moves on to 48. Still, it is a good over for Rocks. They just given away 7 runs and a pick up a wicket in it. Dot ball. It's a beautiful over. Ball uttamavanತ ಓವರ್ ದಾಖಲಿಸುತ್ತಿದ್ದಾರೆ. 5 ಓವರ್ಗಳ ಮುಕ್ತಾಯದ ನಂತರ ತಂಡದ ಮೊತ್ತ 48. 48ಕ್ಕೆ ಒಟ್ಟು 4 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್ ಬೆಂಗಳೂರು. ಹಾಗೆ ಈಗ ತಾನೇ ಸ್ಟ್ರೈಕ್ ಅಲ್ಲಿ ಇರುವಂತಹ ಸೋನುಗೆ ಆಟ್ರಿಕ್ ಸಿಕ್ಸರ್ ನ ಹೊಡೆದ್ರೆ 500 ರೂಪಾಯಿಗಳನ್ನ ಘೋಷಣೆ ಮಾಡ್ತಾ ಇದ್ದಾರೆ ಮೂರ್ತಿ ಅಪ್ಪು ಅವರು ವಿಜಯನಗರ. ಕಾದ್ ನೋಡೋಣ. ಕೆಂಪ ಹಾಗೆ ಸೋನುನ ನಡುವೆ ಬ್ಯಾಟಲ್. ಇಬ್ರು ಕೂಡ ಬಹಳ ಚಿರಪರಿಚಿತರು. ಸಾಕಷ್ಟು ತಾಲೀಮಲ್ಲಿ ತೊಡಗಿರುವಂತಹ ಮುಖಾಮುಖಿ ಪ್ರತಿದಿನ ಆಗುವಂತ ಇಬ್ಬರು ಆಟಗಾರರ ನಡುವೆ ಕಾಳಗ. ಒಂದೆಡೆ ಕೆಂಪರಾಜು ಹಾಗೆ ಸೋನು. ಸೋನುಗೆ 3 ಸಿಕ್ಸರ್ ನೋಡಿದ್ರೆ ಮೂರ್ತಿ ಅವರಿಂದ 500 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಸೋನು ಕೆಂಪರಾಜು ಕೊನೆಯ ಓವರ್ಗಾಗಿ ಕೆಂಪರಾಜನ್ನು ಪರಿಚಯಿಸುತ್ತಿರುವಂತಹ ತುಮಕೂರು ರಾಕರ್ಸ್. ಸೋನು ಪ್ರಥಮ ಎಸ್ತವನ್ನ ದೊಡ್ಡ ಹೊಡೆತವನ್ನ ಮಾಡಿದ್ರು ಕೂಡ ಕೇವಲ 1 ಓಟ ಲಭಿಸ್ತಾ ಇದೆ. ಇಲ್ಲಿ 2 ಆಟಗಾರರಿಗೆ ಒಂದು ಸುವರ್ಣ ಅವಕಾಶ. ಕೆಂಪರಾಜ್ ಅವರು ಹ್ಯಾಟ್ರಿಕ್ ವಿಕೆಟ್ ನ ಪಡೆದ್ರೆ ಮತ್ತೆ ಅಪ್ಪು ಅವರಿದ್ದ
ಮೂರ್ತಿ ಅವರಿಂದ 500 ರೂಪಾಯಿಗಳು ನೀಡ್ತಾ ಇದ್ದಾರೆ. ನಾಗಾರ್ಜುನ್ ಬಹಳ ಉತ್ತಮವಾಗಿ ಆಡ್ತಾ ಇದ್ದಾರೆ. 2 ಸಿಕ್ಸರ್ 2 ಬೌಂಡ್ರಿ ಹೊಂದಿಗೆ ಈ ಬಾರಿ ಬಲವಾದ ಹೊಡೆತವನ್ನ ಪ್ರಯತ್ನ ಮಾಡಿದ್ರು ಕೂಡ ಸ್ಲಾಗ್ ಸ್ವೀಪ್ ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಯಶಸ್ವಿ ಮಾತ್ರ ಲಭಿಸ್ತಾ ಇಲ್ಲ. ಲೆಗ್ ಬೈಸ್ ಮೂಲಕ 1 ರನ್ ಸೇರ್ಪಡೆ ಆಗ್ತಾ ಇದೆ. 50 ಓಟಗಳನ್ನ ಪೂರೈಸಿಕೊಳ್ತಿದ್ದಾರೆ ಈ ಒಂದು ರನ್ನಿನ ಜೊತೆಗೆ ಫ್ರೆಂಡ್ಸ್ ಬೆಂಗಳೂರು. ಕೊನೆಯ 4 ಎಸಕ್ಕೆ ಸೋನು ದೊಡ್ಡ ಹೊಡಿಬಡಿ ಆಟಗಾರ. ಎರಡು ಆಟಗಾರರಿಗೊಂದು ಸುವರ್ಣ ಅವಕಾಶ. 500 ರೂಪಾಯಿಗಳನ್ನ ಘೋಷಿಸಿದ್ದಾರೆ ಮೂರ್ತಿಯವರು ವಿಜಯನಗರ ಬೆಂಗಳೂರು. Sonu is known for a big hit and he does it in a style. He made a mark in this tournament, scoring a huge 6 over the long leg. With the help of the 6, the score brings up 56 on the board. Still 3 balls left. These two players are known each other very, very well. These two practice with together, Kempraju and Sonu. This time Sonu is having an upper hand. Still 3 balls left. Sonu. Bulldoze and Sonu! Mattondu sixer! ಸಫಲಾಗಿ ಈ ಬಾರಿ ಸ್ಕ್ವೇರ್ ಲೆಗ್ ಹಾಗೆ ಮಿಡ್ ವಿಕೆಟ್ ಆಗಕ್ಕೆ ಹೊಡೆದಂತ ಈ ಒಂದು ಸಿಕ್ಸರ್, ಹ್ಯಾಟ್ರಿಕ್ ಸಿಕ್ಸರ್ ನ ಹೊಡೆಯುವಂತ ಒಂದು ಸುವರ್ಣ ಅವಕಾಶ ಸೋನುವ ಕಡೆಯಲ್ಲಿದೆ. ಕಾದ್ ನೋಡೋಣ. ಬಹಳ ಅಮೂಲ್ಯವಾದಂತ ಸ್ಟ್ರೈಕ್, ಬಹಳಷ್ಟು ಉತ್ತಮವಾದಂತ ಆಟವನ್ನ ಪ್ರದರ್ಶಿಸಿದ್ದಾರೆ. ಒಂದೆಡೆ ನಾಗಾರ್ಜುನ್, ಮತ್ತೊಂದೆಡೆ ಈಗ ತಾನೇ ಆಗಮಿಸಿದಂತ ಸೋನು. Oh, Sonu missed the opportunity. Inside edge, good comeback from Kempraju. Still a ball left. 63, score 63. Last ball remaining in this innings. Friends Bangalore managed to put up a very good total. The last ball and Nagarjun is on strike. Really batted well. Nagarjun came in at number 3. Oh, it's a beautiful bowling from Kempraju. Went for 2 sixes and really good comeback from Kempraju in the next 2 balls. Score remains on 63. 64 is the target for Rocks. ತಂಡದ ಮೊತ್ತ 63, 64 ಗುರಿಯನ್ನ ಪಡ್ಕೊಳ್ತಿದ್ದಾರೆ. ನಾಗರಾಜ್ ಅವರ ವೈಯಕ್ತಿಕ ಮೊತ್ತ 22 ನಾಟ್ ಔಟ್. ಹಾಗೆ ಸೋನು ತಾವಾದಂತ 4 ಎಸೆತಗಳಲ್ಲಿ 14 ಓಟಗಳನ್ನ ದಾಖಲಿಸಿ ನಾಟ್ ಔಟ್ ಆಗಿ ನಿರ್ಗಮಿಸಿದ್ದಾರೆ. ಬಹಳಷ್ಟು ಉತ್ತಮವಾದಂತ ಓಟವನ್ನ ದಾಖಲಿಸಿಕೊಂಡಿದ್ದಾರೆ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು. ಮುಂದಿನ ವಿದ್ಯಮಾನಕ್ಕಾಗಿ ವಿನಯ್ ಉದ್ಯಾವರ. ಮೊದಲ 6 ಓವರ್ಗಳಲ್ಲಿ ಫ್ರೆಂಡ್ಸ್ ಬೆಂಗಳೂರು 63 ಓಟಗಳನ್ನು ದಾಖಲಿಸ್ತಾ ಇದೆ.
ಜಯವನ್ನು ದಾಖಲಿಸಬೇಕಾದ್ರೆ ರಾಕ್ ತುಮಕೂರು 36 ಎಸೆತ 64 ಓಟಗಳನ್ನು ಈಗ ದಾಖಲಿಸಬೇಕಾಗ್ತಾ ಇದೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಈ ಬಾರಿ 13ನೇ ವರ್ಷ ಕಾಲಿಡ್ತಾ ಇದೆ. 4ನೇ ದಿನದ ಪಂದ್ಯಾಟಗಳು 2 ಗ್ರೌಂಡ್ಗಳಲ್ಲಿ ಏಕಕಾಲದಲ್ಲಿ ಸಾಗ್ತಾ ಇದೆ. ಅರುಣ ಮತ್ತು ದೌಲತ್ ಆರಂಭಿಕ ದಾಂಡಿಗರು ರಾಕ್ ಪರವಾಗಿ ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. 36 ಎಸೆತ 64 ಓಟಗಳ ಅವಶ್ಯಕತೆ. ಕ್ಷೇತ್ರ ರಕ್ಷಣೆ ಜಮಾವಣೆ ಆದಷ್ಟು ಬೇಗ ಮಾಡಬೇಕು ಫ್ರೆಂಡ್ಸ್ ಬ್ಯಾಂಗ್ಳೂರ್. ಪಂದ್ಯಾಟ ಆರಂಭಿಸಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಮೊದಲ ಓವರ್ಗಾಗಿ ವಸ್ತುಶಃ ಸಾಗರ್ ಭಂಡಾರಿಯನ್ನ ಪರಿಚಯಿಸ್ತಾ ಇದ್ದಾರೆ ಫ್ರೆಂಡ್ಸ್ ಬೆಂಗಳೂರು. 64ರ ಒಂದು ದಯವಿಟ್ಟು ಸ್ಟೇಡಿಯಂ ಮುಂಭಾಗ ಇರ್ತಕ್ಕಂಥ ಗಾಡಿಗಳನ್ನು ತೆರವು ಮಾಡ್ಕೊಳ್ಬೇಕು. ಲಯನ್ನರ್ ಹೋಯ್ದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಎಡಭಾಗದಲ್ಲಿದೆ, ಎಡಭಾಗದಲ್ಲಿ ಕಾರುಗಳು. ದಯವಿಟ್ಟು ಲಯನ್ ಬಂದಿದೆ, ಲಯನ್ನರ್ ಹೋಯ್ದ್ರೆ ನಮ್ಮ ಜವಾಬ್ದಾರಿ ಇಲ್ಲ. ಗಾಡಿ ಆಗಲಿ ಕಾರ್ ಆಗಲಿ ದಯವಿಟ್ಟು ಕಾರ್ ತೆರವು ಮಾಡ್ಕೊಳ್ಳಿ. ಕಾರು ಬೈಕು ಕಾರ್ ಇದಾವೆ. ಯಾರು ಪಾರ್ಕಿಂಗ್ ಅಲ್ಲಿ ಮಾಡಿರೋದು? ಕಾರ್ ಪಾರ್ಕಿಂಗು ಎಡಭಾಗದಲ್ಲಿ ಬಾಪೂಜಿ ಎಡಭಾಗ ರೋಡ್ ಇದೆ, ಅಲ್ಲಿ ಮುಂದ್ಗಡೆ ಸರಿ ಪಾರ್ಕಿಂಗ್ ಮಾಡಿ ಒಳಗಡೆ ಬನ್ನಿ. ಲಯನ್ನರ್ ಹೋಯ್ದ್ರೆ ಒಂದು ಗಾಡಿಗೆ 5,000 ಐತೆ ನೋಡ್ರಿ. ಸುಮ್ಮನೆ ಅವ್ರಿಗೆ ದುಡ್ಡು ಕೊಡ್ಬೇಡ್ರಿ. ಮೊದಲ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ ದೌಲತ್. ಭಂಡಾರಿ ಎಸ್ಗಾರಿಕೆ ಭಾಗದಲ್ಲಿ ಸಾಗರ್ ಭಂಡಾರಿ ಫ್ರಾನ್ಸಿನ ಪರವಾಗಿ. ಮೊದಲ ಚೆಂಡು ಬಹಳ ಸುತ್ತಮುತ್ತ ಒಂದು ಇನ್ ಸ್ವಿಂಗಿಂಗ್ ಯಶವನ್ನು ತೋರ್ಪಡಿಸ್ತಾ ಇದ್ದಾನೆ ಭಂಡಾರಿ ಫ್ರಾನ್ಸಿನ ಪರವಾಗಿ. ರಿಯಲ್ ಫೈಟರ್ಸ್ ಕ್ಯಾಪ್ಟನ್, ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ನ್ಯಾಶ್ ಬೆಂಗಳೂರು ಹಾಗೂ ಶ್ರೀನಿವಾಸಪುರ ಕೋಲಾರ್ ಎರಡು ಟೀಮ್ನವರು ಟಾಸಿ ಬರ್ಬೇಕಾಗಿ ಕೇಳ್ಕೊತಾ ಇದ್ದೇನೆ. ಎರಡು ತಂಡದ ನಾಯಕರು ಟಾಸಿ ಬನ್ನಿ. ಆಗಿದೆಯಾ? ಮತ್ತೆ ಭಂಡಾರಿ ಎಸ್ಗಾರಿಕೆ ಭಾಗದಲ್ಲಿ ದೌಲತ್ಗೆ ಇತನದೇ ನೋ ಬಾಲ್, ಕ್ಲೀನ್ ಬೌಲ್ಡ್ ಆದ್ರೂ ಕೂಡ ಅದರಷ್ಟ ಈಗ ಅದ್ಯಾರ ಕೈ ಹಿಡಿತದೆ ನೋಡ್ಬೇಕಾಗಿದೆ. ಕ್ಲೀನ್ ಬೌಲ್ಡ್ ಆದಂತ ಒಂದು ಚೆಂಡು ಭಂಡಾರಿ ನೋ ಬಾಲ್ ಅನ್ನು ಎಸೆದಿದ್ದಾರೆ. ಆದ್ರೆ ರನ್ಔಟ್ಗೆ ಮನವಿಗಳಿದೆ, ಅದೇನಾಗ್ತದೆ ನೋಡ್ಬೇಕಾಗಿದೆ. ಎಸ್ ಔಟ್ ಅನ್ನುವಂತ ಸೂಚನೆ. ದೌಲತ್ ಬ್ಯಾಕ್ ಟು ಪವಿಲಿಯನ್. ಮೊದಲ ಹೋದರಿ ಆಘಾತದಲ್ಲಿ ರಾಕ್
ಯೂತ್ ಕ್ಲಬ್ ತುಮಕೂರು. ಕ್ಲೀನ್ ಬೌಲ್ಡ್ ಆಗಿದಂತ ದೌಲತ್ ನಾನ್ ಸ್ಟ್ರೈಕರ್ ಅಂಡ್ ರನ್ ಔಟ್ ಆಗ್ತಾ ಇದ್ದಾರೆ. ನೋ ಬಾಲ್ ಆಗಿರೋದ್ರಿಂದ ಆ ನಿಟ್ಟಿನಲ್ಲಿ ಈಗ ಮೊದಲ ಆಘಾತವನ್ನು ಕಂಡುಕೊಳ್ತಾ ಇದೆ ರಾಕ್ ತುಮಕೂರು. ಹೊಸ ದಾಂಡಿಗ ದಯವಿಟ್ಟು ನಮಗೆ ಆಗಲೇ ಸಂಚಾರಿ ಪೊಲೀಸರು ತಿಳಿಸ್ತಾ ಇದ್ದಾರೆ, ಮೈದಾನದ ಮುಂದ್ಗಡೆ ರೋಡಲ್ಲಿರ್ತಕ್ಕಂಥ ಕಾರುಗಳನ್ನು ತೆರವು ಮಾಡಿಕೊಡಿ, ಎಡಭಾಗ ರೋಡಿನಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿ ಬರಬಹುದು. ದಯವಿಟ್ಟು ಎಲ್ಲ ಸಹಕರಿಸಬೇಕು. ಹೊರಗಿನಿಂದ ಬಂದಂಥ ಯಾವುದೇ ಆಟಗಾರರು ಕಾರನ್ನು ಪಾರ್ಕಿಂಗ್ ಮಾಡಿದರೆ ಆ ಕಾರನ್ನು ತೆರವು ಮಾಡಿಕೊಡಿ. ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿದೆ. ಮುಲಾಜಿಲ್ಲದೆ ಬಂದು ಲಯನ್ನರು ಗಾಡಿ ಒಯ್ತಾರೆ. ಆ ಗಾಡಿ ಒಯ್ದರೆ ನಾವು ಜವಾಬ್ದಾರಿ ಅಲ್ಲ. ಒಂದು ಕಾರಿಗೆ 5,000, ಒಂದು ಬೈಕಿಗೆ 2,000 ಪೆನಾಲ್ಟಿ ಇರುತ್ತದೆ. ಸಂದೀಪ ಮತ್ತೊಂದು ದಾಂಡಿಗನ ಸೇರ್ಪಡೆ. ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಮತ್ತೆ ಸೇರಿಕೆ ಭಾಗದಲ್ಲಿ ಭಂಡಾರಿ ಎರಡನೇ ಬಾರಿಗೆ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಎಸೆತ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಭಂಡಾರಿ. ಅರುಣ್ ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿಯ ಸೇರ್ಪಡೆ. ತಂಡದ ಮೊತ್ತ 1-1. 64 ಓಟಗಳನ್ನು ದಾಖಲಿಸಬೇಕಾದಂತ ಒಂದು ತಂಡ ರಾಕ್. ಈ ತನ್ಮಧ್ಯೆ ಮತ್ತೆ ಭಂಡಾರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಡೆಲಿವರಿಯ ಸೇರ್ಪಡೆಗಳು ಮತ್ತೆ ಅಂಕಣವನ್ನು ಕಾಣ್ತಾ ಇದ್ದ ಹಾಗೆ ಡ್ರೋನ್ ಕ್ಯಾಮೆರಾ ಪಂದ್ಯಾಟದ ನೇರ ಚಿತ್ರೀಕರಣವನ್ನು ಮಾಡ್ತಾ ಇದೆ. ಈ ತನ್ಮಧ್ಯೆ LBW ಭಂಡಾರಿ ಮತ್ತೆ ವಿಕೆಟ್ ಪಡ್ಕೊಂಡ್ರು. ರಾಕ್ನ 2ನೇ ವಿಕೆಟ್ ಪತನ. ಅತ್ಯುತ್ತಮ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ತಾ ಇದೆ ಎಂ ಸ್ಪೋರ್ಟ್ಸ್. ಡ್ರೋನ್ ಕ್ಯಾಮೆರಾ ಈಗಾಗಲೇ ಹಾರಾಟವನ್ನು ಮಾಡ್ತಾ ಇದೆ. ಯುದ್ಧ ಭೂಮಿಯಲ್ಲಿ ಶತ್ರುವಿನ ಇರುವಿಕೆಯನ್ನು ಕಾಣುವುದಕ್ಕೆ ಮೊದಲ ಬಾರಿಗೆ ಬಹುಶಃ ಅಮೆರಿಕದಂತ ಬಲಿಷ್ಠ ರಾಷ್ಟ್ರಗಳು ಈ ಡ್ರೋನ್ ಅನ್ನು ಬಳಕೆ ಮಾಡಿದ್ರು. ಆದ್ರೆ ಇತ್ತೀಚಿನ ವರ್ಷಗಳ ನೇರ ಪ್ರಸಾರದ ಹೆಚ್ಚಿನ ಸಂಸ್ಥೆಗಳು ಈ ಡ್ರೋನ್ ಕ್ಯಾಮೆರಾವನ್ನ ಬಳಕೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಒಂದು ಸ್ಪಷ್ಟವಾಗಿರುವಂತಹ ಒಂದು ಚಿತ್ರಣ. ಸಾಧಾರಣ ಸುತ್ತಮುತ್ತಲಿನ ಪ್ರದೇಶಗಳ ಎಲ್ಲಾ ಚಿತ್ರಣಗಳನ್ನು ಕೂಡ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯೋದಕ್ಕಾಗುತ್ತೆ. ಈ ಬಾರಿ ಎಂ ಸ್ಪೋರ್ಟ್ಸ್ ಕೂಡ ಡ್ರೋನ್ ಕ್ಯಾಮೆರಾವನ್ನ ಈಗಾಗಲೇ ಅಳವಡಿಕೆ ಮಾಡಿಕೊಳ್ತಾ ಇದೆ ಈ ಒಂದು ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟಕ್ಕಾಗಿ. ಈ ತನ್ಮಧ್ಯೆ ಬಹಳ ಸುತ್ತಮುತ್ತ ಆಟ ತಟ್ಟಿಮುಟ್ಟದವರ ಪೂರೈಕೆ ಆಗ್ತಾ ಇದೆ. ಮೊದಲ 2 ಹೋದರಿಗಳ ಆಘಾತವನ್ನು ಕಂಡುಕೊಂಡಂತ ರಾಕ್ ಅಂಕಿಅಂಶಗಳ ಪಟ್ಟಿಯಲ್ಲಿ ಈಗ ಕೇವಲ 2 ಒಟ್ಟುಗಳು ಮಾತ್ರ ದಾಖಲಾಗ್ತಾ ಇದೆ. ಟೂ ಫಾರ್ 2 64ರ ಟಾರ್ಗೆಟ್ ಅನ್ನು ನೀಡ್ತಾ ಇದೆ ಪಂದ್ಯಾಟ ಜಯಕ್ಕಾಗಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಟೆನಿಸ್ ಬಾಲಿನ ಹಿರಿಯ 2 ತಂಡಗಳು ರಾಕ್ ಮತ್ತು ಫ್ರೆಂಡ್ಸ್. ಸಂಜೆ ಆಗ್ತಾ ಇದ್ದಾಗ LED ಸ್ಕ್ರೀನ್ ನಲ್ಲಿ ಪಂದ್ಯಾಟದ ಎಲ್ಲಾ ವಿಚಾರಗಳನ್ನು ನೋಡುವುದಕ್ಕಾಗುತ್ತೆ. ಮುಖ್ಯ ವೇದಿಕೆ ಒಂದು ಭಾಗ LED ಸ್ಕ್ರೀನ್. ಬಹುಶಃ ಇವಾಗ ಮತ್ತೆ ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಎಂ ಸ್ಪೋರ್ಟ್ಸ್ ಬಹಳಷ್ಟು ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ. ಕಳೆದ 4 ದಿನಗಳಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಮಂದಿ ಪ್ರೇಕ್ಷಕರು ವೀಕ್ಷಕರು ಎಂ ಸ್ಪೋರ್ಟ್ಸ್ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆಯನ್ನು ಕೂಡ ಮಾಡಿದ್ರು. ಈ ರೀತಿಯಾಗಿ ಯಶಸ್ಸಿನ ಸಮರೋಪಾದಿಯತ್ತ ಮುನ್ನುಗ್ತಾ ಇದೆ ಸಚಿನ್ ಮಹಾದೇವ್ ಅವರ ಎಂ ಸ್ಪೋರ್ಟ್ಸಿನ ಒಂದು ತಂಡ. ಲಾಸ್ಟ್ ಒನ್.
ಈ ತನ್ಮಧ್ಯೆ ಸಂದೀಪ್ಗೆ ಓಟುಗಳು ಬರ್ತಾ ಇಲ್ಲ. ಭಂಡಾರಿಯ ಯಶಸ್ವಿ ಓವರ್ ಮುಕ್ತಾಯ. ಮೊದಲ ಓವರ್ನಲ್ಲಿ ಕೇವಲ 3 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸಾಗರ್ ಭಂಡಾರಿ. ಅಂತಿಮ 30 ಎಸೆತ 61 ಓಟಗಳನ್ನು ದಾಖಲಿಸಬೇಕಾಗಿದೆ ರಾಕ್ ಯೂತ್ ಕ್ಲಬ್ ತುಮಕೂರಿನ ತಂಡ. ಅದ್ಯಾವ ರೀತಿಯ ಪ್ರತಿ ಹೋರಾಟ ಈಗ ರಾಕ್ನ ಪರವಾಗಿ ನಡೀತಾ ಇದೆ ನೋಡಬೇಕಾಗಿದೆ. ದಯವಿಟ್ಟು ರೋಡಲ್ಲಿ ಪದೇ ಪದೇ ಹೇಳ್ತಿದ್ದೀನಿ, ಎಲ್ಲ ಹೊರಗಿನ ಬಂದಿರತಕ್ಕಂಥ ಬೆಂಗಳೂರು ತಂಡದ ಆಟಗಾರ ತಮ್ಮ ಕಾರುಗಳ ಹೊರಗಡೆ ಇದೆ. ದಯವಿಟ್ಟು ಎಡ ರೋಡಿನಲ್ಲಿ ಕಾರುಗಳು ಬಂದು ಪಾರ್ಕಿಂಗ್ ಮಾಡಿ. ಟ್ರಾಫಿಕ್ ಜಾಮ್ ಆಗಿದೆ. ನ್ಯಾಷ್ ತಂಡದವರು ತಮ್ಮ ಗಾಡಿ ಹೊರಗಿದೆ. ದಯವಿಟ್ಟು ಯಾವುದೇ ಕಾರುಗಳು ಇದ್ರೆ ಒಳಗಡೆ ತನ್ನಿ, ಸೈಡಿಗೆ ಬಂದ್ಬಿಡಿ ರೋಡಲ್ಲಿ. ದಯವಿಟ್ಟು ಬಂದಿರತಕ್ಕಂಥ ತಂಡದ ಆಟಗಾರರು ತಮ್ಮ ಕಾರುಗಳನ್ನು ಎಡಗಡೆ ರೋಡಲ್ಲಿ ಬಂದು ಪಾರ್ಕಿಂಗ್ ಮಾಡಿ. ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಗಾಡಿಗಳನ್ನು ಯಾರು ತೆಗಿತಾ ಇಲ್ಲ. ದಯವಿಟ್ಟು ಕಾರುಗಳನ್ನು ತೆರವು ಮಾಡಿಕೊಡಿ. ದಯವಿಟ್ಟು ಕಾರನ್ನು ತೆರವು ಮಾಡಿಕೊಡಿ. ಅಂಗನವಾಡಿ ಭಾಗದಲ್ಲಿ ಪ್ರಸಾದ್ ಎಸಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ. 30 ಎಸೆತ, ಇನ್ನೂ ಕೂಡ 61 ಓಟಗಳ ಅವಶ್ಯಕತೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. 4ನೇ ದಿನದ ಪಂದ್ಯಾಟಗಳು. ಮೊದಲ ಚೆಂಡು ಮನಸ್ಸು ಮಾಡ್ತಾ ನೋಡ ತಾಲಾಂಗಣ ಭಾಗದಲ್ಲಿ ಚೆಂಡು ಚುರುಕಿನ ಕ್ಷೇತ್ರ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಮನೀಶ್ ಶೆಟ್ಟಿ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 4 ಓಟಗಳನ್ನು ತಲುಪ್ತಾ ಇದೆ. ಮೊದಲ 2 ಪ್ರಮುಖ ವಿಕೆಟ್ಸ್ ಗಳನ್ನು ಕಳ್ಕೊಳ್ತಾ ಇದ್ದಾರೆ ರಾಕ್ ತುಮಕೂರು. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡನ್ನು ತಿರುಗಿಸುವಂತ ಪ್ರಸಾದ್ ಈ ಬಾರಿ ಸಂದೀಪನಿಗೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇನ್ನೊಂದೆಡೆ ಶಂಕು ನಾನ್ ಸ್ಟ್ರೈಕರ್ ರನ್ ಅಲ್ಲಿ ಮತ್ತೆ ಪ್ರಸಾದ್. ಬಹಳ ಸಮರ್ಥ ಫುಲ್ ಶಾಟ್ ಬಾರಿ ಮಿಡ್ ವಿಕೆಟ್ ನ ಸೀಮಾ ರೇಖೆ ಭಾಗವನ್ನು ಕಾಣ್ತಾ ಇದೆ ಸಂದೀಪ. ಮೊದಲ ಸಿಕ್ಸರ್ ಈಗ ರಾಕ್ ನ ಪರವಾಗಿ ದಾಖಲಿಸ್ತಾ ಇದ್ದಾನೆ. ಮೊದಲ ಸಿಕ್ಸರ್ ಅನ್ನ ಈಗ ದಾಖಲಿಸ್ತಾ ಇದ್ದಾನೆ ಸಂದೀಪ ರಾಕ್ ತುಮಕೂರಿನ ಪರವಾಗಿ. ಈ ಮಾದರಿಯ ಹೊಡೆತಗಳ ಅನಿವಾರ್ಯತೆ ಕೂಡ ಇದೆ ರಾಕ್ ನ ಜಯಕ್ಕಾಗಿ. ತಂಡದ ಮೊತ್ತ ಕೂಡ 9 ಓಟಗಳು. ಈ ತನ್ಮಧ್ಯೆ ಮತ್ತೆ ಎಸಗಾರಿಕೆ ಭಾಗದಲ್ಲಿ ಪ್ರಸಾದ್ ಫ್ರಾನ್ಸಿನ ಪರವಾಗಿ ಉತ್ತಮ ರೀತಿಯ ಎಸೆತ ತನ್ಮೂಲಕ ಸಂದೀಪ್ ಕ್ಲೀನ್ ಬೌಲ್. ಮೂರನೇ ಯಶಸ್ಸಿನಲ್ಲಿ ಫ್ರೆಂಡ್ಸ್ ಬೆಂಗಳೂರು. ಸಂದೀಪನ ಆಟ ಮುಗಿತಾ ಇದೆ. ಸಿಕ್ಸರ್ ದಾಖಲಿಸ ಮರು ಚೆಂಡಿನಲ್ಲೇ ಪ್ರಸಾದ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮತ್ತೋರ್ವ ದಾಂಡಿಗರ ಸೇರ್ಪಡೆ 9ಕ್ಕೆ 3 ಪರಿಸ್ಥಿತಿಯಲ್ಲಿ ಒತ್ತಡಕ್ಕೀಡಾಗ್ತಾ ಇದೆ ರಾಕ್. ಆ ನಿಟ್ಟಿನಲ್ಲಿ ಯಾವುದಾದರೂ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಿದ್ರೆ ಮಾತ್ರ ಪ್ರತಿ ಹೋರಾಟ ಮಾಡಬಹುದಾಗಿದೆ. ಈ ತನ್ಮಧ್ಯೆ ನಗತ್ವವನ್ನು ಪಡ್ಕೊಂಡಂತ ಚೆಂಡು ಮತ್ತೆ ಓಟಗಳ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪ್ರಸಾದ್ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ರಿಯಲ್ ಫೈಟರ್ಸ್ ಕ್ಯಾಪ್ಟನ್
5 ಎಸ್ಗಳ ಮುಕ್ತಾಯವಾಗ್ತಾ ಇದೆ. ಈ ತನ್ಮಧ್ಯೆ ಸುಂದರತೆ ಒಂದು ಹೊಡೆತ ಸ್ಕ್ವಾರ್ಲೆಗ್ ಭಾಗದಲ್ಲಿ ಭರತ್ ಒಂದೋಟದ ಪೂರೈಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೊದಲ 2 ಓವರ್ಗಳ ಮುಕ್ತಾಯದಲ್ಲಿ 10ಕ್ಕೆ 3 11 ಓಟಗಳು ದಾಖಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇನ್ನೂ ಕೂಡ 53 ಓಟಗಳು ದಾಖಲಾಗಬೇಕಾಗಿದೆ 24 ಎಸ್ಗಳಲ್ಲಿ. 24 balls are remaining now. 53 runs to win. ದಿನದ ಮುಂದಿನ ಪಂದ್ಯಾಟದಲ್ಲಿ ಶ್ರೀನಿವಾಸಪುರ ವರ್ಸಸ್ ನ್ಯಾಶ್ ಬೆಂಗಳೂರಿನ ತಂಡಗಳು ಇದೇನಾಗ್ತದೆ. ಜೈ ಕರ್ನಾಟಕ ಕೂಡ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. SFC AK ಉಡುಪಿ ಕೂಡ ಪಂದ್ಯಾಟವನ್ನು ಆಡ್ತದೆ. ಜೊತೆಗೆ ಜಾನ್ಸನ್ ರಿಯಲ್ ಫೈಟರ್ಸ್ ಈ ಒಂದು ತಂಡ ಕೂಡ ಮುಂದಿನ ಹಂತದಲ್ಲಿ ದಾವಣಗೆರೆ ಪಂದ್ಯಾಟವನ್ನು ಆಡ್ತದೆ. 3ನೇ ಓವರ್ಗಾಗಿ ಮತ್ತೋರ್ವ ಎಸ್ಗಾರನ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಮನೀಶ್ ಶೆಟ್ಟಿ ಫ್ರೆಂಡ್ಸ್ ಈಗ ಹೊಸ ಸೇರ್ಪಡೆ ಸೋನು ಪಡುಬಿದ್ರೆ. ಹೊಸ ಮುಖಗಳಿಗೆ ಹೊಸ ಹುಡುಗರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ರೇಣುಗೌಡರು. ಈಗಾಗಲೇ 2 ಬರ್ರ ಸಿಡಿಲಿನ ಸಿಕ್ಸರ್ಗಳನ್ನು ದಾಖಲಿಸಿದ ಯುವ ಆಟಗಾರ. ಕ್ಷೇತ್ರ ರಕ್ಷಣೆಯನ್ನ ಡೀಪ್ ಮಿಡ್ ಆಫ್ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಸ್ಗಾರಿಕೆ ಭಾಗದಲ್ಲಿ ಕೂಡ ಮನೀಶ್ ಶೆಟ್ಟಿ ಕುಂದಾಪುರ ಮೂಲದ ಮತ್ತೋರ್ವ ಯುವ ಆಟಗಾರ. ನಾಗ ವಿಕೆಟ್ ಕೀಪರ್. ಮಧ್ಯೆ ನೋ ಬಾಲ್. ಫ್ರೀಟ್ ಅವಕಾಶ ಈಗ ಲಭಿಸ್ತಾ ಇದೆ. ರಾಕ್ ಅದ್ಯಾವ ರೀತಿಯ ಆಟ ಈಗ ಬರ್ತದೆ ನೋಡ್ಬೇಕಾಗಿದೆ. ಭರತ್ ರಾಕ್ನ ಪರವಾಗಿ ತಂಡದ ಮೊತ್ತ 12 ಓಟಗಳನ್ನು ತಲುಪ್ತಾ ಇದ್ದಾರೆ. ಫ್ರೀಟ್ ಅವಕಾಶ ಇದೆ ಬಾರಿ. ಭಾರತ್ಗೆ ಸಂದ ಚೆಂಡು ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟೆಡ್ ಡೆಲಿವರಿಯ ಸೇರ್ಪಡೆ. 64ರ ಅವಶ್ಯಕತೆ ಇದೆ. 12ಕ್ಕೆ 3 ರಾಕ್ ತುಮಕೂರು. ಈ ತನ್ಮಧ್ಯೆ ಯಾರ್ ಕಾರ್ಲನ್ ಡೆಲಿವರಿ ಭರವಸೆ ಒಂದು ಆರಂಭವನ್ನು ನೀಡ್ತಾ ಇದ್ದಾನೆ ಮನೀಶ್ ಶೆಟ್ಟಿ. ಕುಂದಾಪುರ ಮೂಲದ 3 ಮಂದಿ ಆಟಗಾರರು ಆಡ್ತಾ ಇದ್ದಾರೆ. ಗಿಳಿಯಾರ್ ನಾಗ, ಪ್ರಸಾದ್ ಮತ್ತು ಮನೀಶ್ ಶೆಟ್ಟಿ ಈ ಬಾರಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ 4ನೇ ಬಾರಿಗೆ. ಭರತ್ಗೆ ಸಂದ ಚೆಂಡು ಅಂತಿಮ ಹಂತದಲ್ಲಿ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ. ಅಕ್ರಮ ಎಸೆತ. ಒಂದೋಟದ ಚುವರಿಯ ಸೇರ್ಪಡೆ ರಾಕ್ ಖಾತೆಯನ್ನು ಕಂಡುಕೊಳ್ತಾ ಇದೆ. ಈ ತನ್ಮಧ್ಯೆ ಸುಂದರತೆ ಒಂದು ಹೊಡೆತ. ಕವಸ ಭಾಗದಲ್ಲಿ ಒಂದೋಟ ಪೂರೈಕೆ ಆಗ್ತಾ ಇದೆ. ವಾಸು ಪ್ರಕಾಶ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವರು ಕೂಡ ಈ ಬಾರಿ ಫ್ರೆಂಡ್ಸ್ಗೆ ಹೊಸ ಸೇರ್ಪಡೆ. ತಂಡದ ಮೊತ್ತ ಈ ಒಂದರ ಮುಖಾಂತರವಾಗಿ 14 ಓಟಗಳು. ಮತ್ತೆ ಮನೀಶ್ ಶೆಟ್ಟಿ ಎಸ್ಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಬೆಂಗಳೂರು ಫ್ರೆಂಡ್ಸಿನ ಪರವಾಗಿ. ಸುಂದರತೆ ಒಂದು ಹೊಡೆತ. ಲಾಂಗ್ ಆನ್ ಭಾಗದತ್ತ ಶಂಕ ಓಟವನ್ನು ದಾಖಲಿಸಿದ್ರು. ನವೀನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 15ಕ್ಕೆ 3
13ನೇ ಬಾರಿಗೆ ಸಾಗ್ತಾ ಇದೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಭರತ್ ಬಹಳಷ್ಟು ಎಸೆಗಳನ್ನು ತೂಗಿ ನೋಡ್ತಾ ಇದ್ದಾರೆ. ನಿರೀಕ್ಷಿತ ಹಂತದ ಓಟುಗಳು ದಾಖಲಾಗ್ತಾ ಇಲ್ಲ ಭರತ್ ತಾಂಡಿನಲ್ಲಿ. ಲಾಸ್ಟ್ ಒನ್ ಸುಂದರತೆ ಎಸೆತ ರನ್ ಮಾಡೋ ಪ್ರಯತ್ನಗಳು ನಡೀತಾ ಇದೆ. ಮನೀಶ್ ಓವರ್ ಮುಗಿತಾ ಇದೆ. ಮೊದಲ 3 ಓವರ್ಗಳಲ್ಲಿ 16ಕ್ಕೆ 3. ರಾಕ್ನ ಜಯಕ್ಕಾಗಿ ಇನ್ನು 3 ಓವರ್ಗಳಲ್ಲಿ 48 ಓಟಗಳನ್ನು ದಾಖಲಿಸಬೇಕಾಗಿದೆ. ಅಂಗಣ ಒಳಭಾಗದಲ್ಲಿ ಮತ್ತೊಬ್ಬ ಬೌಲರ್ ಈಗ ಪ್ರಸಾದ್ನ ಪರಿಚಯವನ್ನು ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. 18 ಎಸೆತ 48 ಓಟಗಳ ಅವಶ್ಯಕತೆ. ಬೌಂಡರಿ ಸಿಕ್ಸರ್ಗಳು ಮಾತ್ರ ಪಂದ್ಯಾಟದ ಗತಿಯನ್ನು ಬದಲಿಸದೆ ರಾಕ್ ಈಗ ಆದಷ್ಟು ಸಿಕ್ಸರ್ಗಳನ್ನು ದಾಖಲಿಸಾರ್ ನೋಡಬೇಕಾಗಿದೆ. ಹಲೋ ಎಸೆಡಿಕೆ ಭಾಗದಲ್ಲಿ ಮತ್ತೆ ಪ್ರಸಾದ್ 4ನೇ ಓವರ್ನ ಮೊದಲ ಚೆಂಡು. ಭರತ್ ಒಂದು ಓಟವನ್ನು ಮಾತ್ರ ಮಿಡ್ಡಿಗಡೆ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡ್ರು. ರಾಕ್ನ ಮೊತ್ತ 17 ಓಟಗಳನ್ನು ತಲುಪ್ತಾ ಇದೆ. ಬಹಳಷ್ಟು ಬಾರಿ ದಾವಣಗೆರೆ ಪಂದ್ಯಾಟವನ್ನು ಆಡ್ತಾ ಇರುವಂತಹ ರಾಕ್ ಈ ಒಂದು ಪಂದ್ಯಾಟದಲ್ಲಿ ಈಗ ಒತ್ತಡವನ್ನು ಕಂಡುಕೊಳ್ತಾ ಇದೆ. 17ಕ್ಕೆ 47. 2ನೇ ಬಾರಿಗೆ ವೈಟ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಸ್ಲೋವರ್ ಡೆಲಿವರಿ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಮತ್ತೊಂದು ಹೆಚ್ಚುವರಿಯನ್ನು ದಾಖಲಿಸ್ತಾ ಇದೆ ರಾಕ್. ಅಂಕಿಅಂಶಗಳ ಪಟ್ಟಿಯಲ್ಲಿ ಇವಾಗ 18 ಓಟಗಳು. ಮತ್ತೆ ಪ್ರಸಾದಿ ಬಾರಿ 2ನೇ ಬಾರಿಗೆ ಶಾರ್ಟ್ ಆಗಿ ಬಿದ್ದಂತ ಒಂದು ಚೆಂಡು ಸ್ಕ್ವೇರ್ ಲೆಗ್ ಭಾಗದತ್ತ ಸಾಗ್ತಾ ಇದೆ. ಒಂದು ಓಟದ ಮುಖಾಂತರ ಶಂಕ ಈ ಓಟವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 19 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ದಾವಣಗೆರೆ ಜಯಪ್ರಕಾಶ್ ಗೌಡ ಅವರ ನೇತೃತ್ವದ ದಾವಣಗೆರೆ ತಂಡ ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಇರುವಂತಹ ಒಂದು ತಂಡ, ಬಹಳಷ್ಟು ಪಂದ್ಯಾಟಗಳನ್ನು ಆಡಿದಂತಹ ಒಂದು ತಂಡ. ಜೆಪಿ ಅವರ ನೇತೃತ್ವದಲ್ಲಿ ಈ ಬಾರಿ ಟೂರ್ನಮೆಂಟ್ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. 13ನೇ ಬಾರಿಗೆ ಈ ತನ್ಮಧ್ಯೆ ಬಹಳಷ್ಟು ಸಮರ್ಥ ಒಂದು ಹೊಡೆತ ಮಿಡ್ಡಿಗಡ ಭಾಗದಲ್ಲಿ ಮತ್ತೆ ಒಂದು ಹೆಚ್ಚುವರಿಯ ಸೇರ್ಪಡೆ. ದಯವಿಟ್ಟು ಗಮನಿಸಿ, ಬ್ಯಾರಿಕೇಡ್ ಮೇಲೆ ಯಾರು ಪ್ರೇಕ್ಷಕರು ಕೈಗಳನ್ನ ಕಾಲ್ಗಳನ್ನ ಇಟ್ಕೊಂಡು ಪಂದ್ಯಾಟ ನೋಡೋ ಅವಕಾಶಗಳಿಲ್ಲ. ಪಂಡಾಲ್ಸ್ ಹಾಕಿದೀವಿ, ಪಂದ್ಯಾಟವನ್ನ ನೋಡಿ ಅನ್ನೋದ ಕೇಳಿಕೊಳ್ತಾ ಇದ್ದೇವೆ. ಆಲ್ರೆಡಿ ನಮ್ಗೆ ಬಂದಿರುವಂತಹ ಸೂಚನೆ ಪ್ರಕಾರ ಇನ್ನು ಕೆಲವೇ ನಿಮಿಷಗಳಲ್ಲಿ ಪೊಲೀಸರು ಅಂಗಣಕ್ಕೆ ಬರ್ತಾರೆ. ಅನಗತ್ಯ ವಿಚಾರಗಳಿಗೆ ದಯವಿಟ್ಟು ಅವಕಾಶವನ್ನ ಮಾಡಿಕೊಡ್ಬೇಡಿ, ನಮ್ ಜೊತೆ ಸಹಕರಿಸಿ ಅನ್ನೋದ ಕೇಳಿಕೊಂಡು ಯಾರು ಕೂಡ ಬ್ಯಾರಿಕೇಡ್ ಮೇಲೆ ನಿಮ್ಮ ದೇಹ ಭಾರವನ್ನ ಹೊರಿಸಬಾರದು. ನೆಕ್ಸ್ಟ್ ಮ್ಯಾಚ್ ಬಿ ಗ್ರೌಂಡ್ ಅಲ್ಲಿ ಈ ಪಂದ್ಯದಲ್ಲಿ ನಡೀತಿರ್ತಕ್ಕಂಥ ಬೆಂಗಳೂರು ಫ್ರೆಂಡ್ಸ್ ಹಾಗೂ ಹೊಸಪೇಟೆ ನೆಕ್ಸ್ಟ್ ಮ್ಯಾಚ್ ಬಿ ಗ್ರೌಂಡ್ ಅಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ತುಮಕೂರಿನ ಬ್ಯಾಟಿಂಗ್ ಕೈ ಕೊಡ್ತಾ ಇದೆ. ತಂಡದ ಮೊತ್ತ ಮಿಡ್ಡಿಗಡೆ ಭಾಗದಲ್ಲಿ ಒಂದು ಹೆಚ್ಚುವರಿ ಮಾತ್ರ ಆಗ್ತಾ ಇದೆ. 21 ಓಟಗಳು. ಈ ತನ್ಮಧ್ಯೆ
ಔಟ್ರೇಜ್ ಅಂತ ಚೆಂಡು ಓಟಗಳಿಗೆ ಅವಕಾಶವನ್ನು ಮತ್ತೆ ಮಾಡಿಕೊಡ್ತಾ ಇಲ್ಲ ಪ್ರಸಾದ್ ಬಾರಿ. ಫ್ರೆಂಡ್ಸ್ ಬೆಂಗಳೂರಿನ 4 ಓವರ್ಗಳು ಮುಗಿತಾ ಇದೆ. ತಂಡದ ಮೊತ್ತ 21ಕ್ಕೆ 3. रियल फाइटर्स कैप्टन अलापा रियल फाइटर्स कैप्टन करे. ಬೌಲರ್ ಮನು ಅಂತಿಮ 12 ಎಸೆತ 43 ಓಟಗಳ ಅವಶ್ಯಕತೆ. ಮನು ಇಸ್ ನ್ಯೂ ಬೌಲರ್. ತಂಡದ ಮತ್ತೋರ ಟ್ರಂಪ್ ಕಾರ್ಡ್ ಎಸೆತಗಾರ. ಯಾವುದೇ ಹಂತದಲ್ಲೂ ಕೂಡ ಚೆಂಡನ್ನ ತಿರುಗಿಸಬಲ್ಲ ಸಾಮರ್ಥ್ಯದ ಯುವ ಆಟಗಾರ ಮನು ಈ ಬಾರಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ತಂಡ ಮತ್ತೊಬ್ಬ ಪ್ರಮುಖ ಆಟಗಾರ ನದೀಮ್ ಈ ಪಂದ್ಯಾಟವನ್ನು ಆಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಮನೀಶ್ ಶೆಟ್ಟಿಯ ಸೇರ್ಪಡೆ ಫ್ರೆಂಡ್ಸ್ ಬೆಂಗಳೂರನ್ನ ಕಂಡುಕೊಳ್ತಾ ಇದೆ. ಭಂಡಾರಿ ವಿಕೆಟ್ ಕೀಪರ್, ನಸ್ರು ಅಕ್ಷಾ ಕವರ್ಸ್ ಭಾಗದಲ್ಲಿ. ಅವನು ಒಳಗೆ ಯಾರು ಬರ್ತಿರೋದಲ್ಲಿ ಬ್ಯಾರಿಕೇಡ್ ಯಾರು ಬಂದಲ್ಲಿ ಯಾರು ಅವನು? ಹೊರಗೆ ಅವಳೆ ಯಾರು ಅವನು? ಯಾರ ಮಗಾದ್ರು ಹೊರಬಾರು ಹೋಮ್ರಿಯ. 5ನೇ ಓವರ್ ಮೊದಲ ಚೆಂಡು ಪ್ರಯತ್ನ. ನಾಗ ನಾಗಶೇಖರ್ ಏನ್ಗೆ ಥ್ರೋ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ ಸೋಮಣ್ಣ ಇಲ್ಲಿ ಅಣ್ಣ ಸ್ವಲ್ಪ ಬ್ಯಾನರ್ಗಳು ಕಟ್ಸೋಣ. ತನ್ಮಧ್ಯೆ ಒಂದೆರಡು ಹೆಚ್ಚುವರಿಯ ಸೇರ್ಪಡೆ ಅಷ್ಟೇ. ಕೊಡ ಉಂಟು ಇವರು. ಎರಡನೇ ಬಾರಿಗೆ ಟಾಪ್ ಒಂದು ಹೊಡೆತ ಮಿಡ್ ಆಫ್ ಆಗದತ್ತ ಸಾಗ್ತಾ ಇದೆ. ವಸ್ತುಶಃ ರಾಕ್ನ ಆಟಗಾರರು ಪ್ರತಿ ಹೋರಾಟವನ್ನು ಮಾಡ್ತಾ ಇಲ್ಲ. ಫ್ರೆಂಡ್ಸ್ ಬೆಂಗಳೂರು ಸುಲಭ ಜಯದತ್ತ ಮುನ್ನುಗ್ತಾ ಇದೆ. ಕೇವಲ ಒಂಟಿ ಓಟಗಳು ಮಾತ್ರ ಅಂಕಿಅಂಶಗಳ ಪಟ್ಟಿ ಬರ್ತಾ ಇದೆ. ಈ ತನ್ಮಧ್ಯೆ ಶಂಕ ಎಸ್ ಅಂತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಸಪ್ಪ ಪ್ರಕಾಶ್ ತಕ್ರಿ ಎಲ್ಲ ಈ ತನ್ಮಧ್ಯೆ ಬಹಳಷ್ಟು ಉತ್ತಮ ಹೊಡೆತ ಮಿಡಿಗಳ ಭಾಗದಲ್ಲಿ ಚೆಂಡು ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ರಾಕಿನ ಮೊದಲ ಸಿಕ್ಸರ್ ಈಗ ಚಂದ್ರು ಪ್ರಕಾಶ್ ತಕ್ರಿ. 6 ಓಟಗಳು ಭರತ್ ತಾಂಡಿನಲ್ಲಿ ದಾಖಲಾಗ್ತಾ ಇದೆ. ಆ ಶಂಕ ಈ ಒಂದು ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ರಾಕ್ನ ಮೊತ್ತ 29 ಓಟಗಳು, 29. ಈ ಬಾರಿ ಸಪೌಟ್ ಅನ್ನ ಮಾಡಿ ಶಂಕ. ಮಿಡ್ಗಳ ಭಾಗದತ್ತ ಚೆಂಡು ಸಾಗ್ತಾ ಇದೆ. ನವೀನ ಕ್ಷೇತ್ರ ರಕ್ಷಕ ಒಂದೊಡ್ಡ ಹೆಚ್ಚುವರಿಯ ಮುಖಾಂತರವಾಗಿ ತಂಡದ ಮೊತ್ತ 30 ಓಟಗಳನ್ನು ತಲುಪ್ತಾ ಇದೆ. 5ನೇ ಓವರ್ನಲ್ಲಿ ಈ ತನ್ಮಧ್ಯೆ ಅಕ್ಷಕರ್ಸು ಭಾಗದಲ್ಲಿ ನಸ್ರು ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ರಾಕಿನ 4ನೇ ಪತನ. ಭಾರತ್ ಬ್ಯಾಕ್ ಟು ಪವಿಲಿಯನ್ 29ಕ್ಕೆ 4. ಮುಕ್ತಾಯ ಕಂಡ 5 ಓವರ್ಗಳಲ್ಲಿ ತಂಡದ ಮೊತ್ತ 29. ಅಂಗಣ ಒಳಭಾಗದಲ್ಲಿ ಮತ್ತೋರ ದಾಂಡಿಗನ ಸೇರ್ಪಡೆ. 6 ಎಸೆತಗಳಲ್ಲಿ ಇನ್ನೂ ಕೂಡ 35 ಓಟಗಳ ಅವಶ್ಯಕತೆ. ಮುಜ್ಜು 2 ಅಕ್ಷರದ ಆಟಗಾರರು ಇವಾಗ ಜಾಸ್ತಿ ಆಗ್ತಾ ಇದ್ದಾರೆ. ಕೆಂಪ, ಮುಜ್ಜು, ನಸ್ರು ಈ ರೀತಿ ಬಹಳಷ್ಟು ಮಂದಿ ಯುವ ಆಟಗಾರರೆಲ್ಲ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ.
ಬೌಲರ್ ಮನೀಶ್ ಶೆಟ್ಟಿ 6 ಎಸೆತ 35 ಅವಶ್ಯಕತೆ. ಶಂಕನಿಗೆ ಸಂದ ಚೆಂಡು, ಓಟಗಳಿಗೆ ಅವಕಾಶಗಳು ಮಾಡ್ತಾ ಇಲ್ಲ. 5ಕ್ಕೆ 35. ಏಕಪಕ್ಷೀಯ ಪಂದ್ಯಾಟದಲ್ಲಿ ಈಗ ಫ್ರೆಂಡ್ಸ್ ಶುಭಾರಂಭ ಮಾಡುವ ಶತ ಸಿದ್ಧತೆಯನ್ನ ಮಾಡ್ತಾ ಇದೆ. ರೇಣುಗೌಡರ ನೇತೃತ್ವದ ಫ್ರೆಂಡ್ಸ್ ದಾವಣಗೆರೆ ಪಂದ್ಯಾಟವನ್ನು ಆಡ್ತಾ ಇದೆ. 2ನೇ ಬಾರಿಗೆ ಗತಿ ಪರಿವರ್ತನೆ, ಒಂದೇ ಸತ. ಶಂಕನಿಗೆ ಓಟಗಳು ಬರ್ತಾ ಇಲ್ಲ. ರಾಕಿನ ಮೊತ್ತ 29ರಲ್ಲೇ ನಿಲುಗಡೆ ಆಗ್ತಾ ಇದೆ. ಆ 30 ಓಟಗಳು, ಇನ್ನು ಕೂಡ 34 ಓಟಗಳ ಅವಶ್ಯಕತೆ. ಮಧ್ಯೆ ತಟ್ಟಿ ಮುಟ್ಟಿ ಮತ್ತೊಂದು ಹೆಚ್ಚುವರಿಯ ಸೇರ್ಪಡೆ. 31 ಓಟಗಳನ್ನು ತಲುಪ್ತಾ ಇದ್ದಾರೆ. ಬಹಳಷ್ಟು ಒಂದು ನೀರಸ ಪಂದ್ಯ. ಹೋರಾಟವನ್ನ ಮಾಡಬೇಕಾದಂತ ತಂಡ ಹೋರಾಟದಿಂದ ಒಂದಷ್ಟು ಹಿಂದಕ್ಕೆ ಹೋಗ್ತಾ ಇದೆ. ರಾಕ್ ತುಮಕೂರು ಅಂತಿಮ 3 ಚೆಂಡುಗಳಲ್ಲಿ 33 ಓಟಗಳ ಅವಶ್ಯಕತೆ. ಮನೀಶ್ ಶೆಟ್ಟಿ ಮತ್ತೆ ಫ್ರೆಂಡ್ಸಿನ ಪರವಾಗಿ. ಈ ತನ್ಮಧ್ಯೆ ಬೀಸುವ ಪ್ರಯತ್ನ, ಮುಚ್ಚು ಓಟವನ್ನು ದಾಖಲಿಸ್ತಾ ಇಲ್ಲ. ಅಂತಿಮ 2 ಎಸೆತ 33 ಓಟಗಳ ಅವಶ್ಯಕತೆ. ಎಸ್ಆರಿಕೆ ಭಾಗದಲ್ಲಿ ಮತ್ತೆ ಮನೀಶ್ ಸ್ಲೋವರ್ ಡೆಲಿವರಿ, ರನ್ಔಟಿನ ಅಪಾಯ ಇದೆ. ತನ್ಮೂಲಕವಾಗಿ ಶಂಕರ್ ರನ್ಔಟ್. 1 ಎಸೆತ 33 ಓಟಗಳ ಅವಶ್ಯಕತೆ. ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಾಟ ಮುಂದುವರಿಕೆ ಆಗ್ತಾ ಇದೆ. ಇದುವರೆಗಿನ 12 ಪಂದ್ಯಾಟಗಳ 1 ಬಾರಿ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಕೂಡ ಶಾಮನೂರು ಡೈಮಂಡ್ ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು. 3 ಬಾರಿ ಜನಪ್ರಿಯ ದಾವಣಗೆರೆ ತಂಡ ಫೈನಲ್ ಪ್ರವೇಶವನ್ನು ಮಾಡಿತ್ತು. 2 ಬಾರಿ ಜೈ ಕರ್ನಾಟಕ ಬೆಂಗಳೂರು, 6 ಬಾರಿ ನ್ಯಾಶ್ ಬೆಂಗಳೂರು, 1 ಬಾರಿ ಚಕ್ರವರ್ತಿ ಕುಂದಾಪುರ, 1 ಬಾರಿ ಎಕೆ ಸ್ಪೋರ್ಟ್ಸ್. ಈ ರೀತಿಯಾಗಿ 12 ವರ್ಷಗಳ ಮುಕ್ತಾಯವಾಗ್ತಾ ಇದೆ. 13ನೇ ವರ್ಷದಲ್ಲಿ ಈಗ ರಾಕ್ ಯೂತ್ ಕ್ಲಬ್ ತುಮಕೂರು ಮೊದಲ ಪಂದ್ಯಾಟದ ಸೋಲನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ವಿರುದ್ಧ. ಫ್ರೆಂಡ್ಸ್ ಬೆಂಗಳೂರು ಬಿ ಗ್ರೌಂಡಿಗೆ ಬಂದ್ಬಿಡಿ. ಸಾಗರ್ ಭಂಡಾರಿ, ನಿಮ್ಮ ಗಮನಕ್ಕೆ ಬಿ ಗ್ರೌಂಡಿಗೆ ಹೋಗ್ಬೇಕಂತೆ. ಮ್ಯಾಚ್ ಆ ಕಡೆ ಇದೆ. ನಿಮ್ಗೆ ಮೊದಲ ಜಯವನ್ನು ದಾಖಲಿಸ್ತಾ ಇದೆ ಫ್ರೆಂಡ್ಸ್. ವಿಮಲ್